ಬೀಜೋಪಚಾರ ಕೈಗೊಳ್ಳಬೇಕಾದ ಯಾವ ಪರಿಸ್ಥಿತಿ ಇಲ್ಲ ಬೀಜೋಪಚಾರ ಮಾಡ್ಲೇಬೇಕಾಗುತ್ತಪ್ಪ ಅಂತಂತಂದ್ರೆ ಮೊದಲನೇದಾಗಿ ಅಕಸ್ಮಾತ್ ಏನಾದ್ರು ಬೀಜ ಹಾನಿಗೊಂಡಿದ್ರೆ, ಬೀಜಕ್ಕೆ ಏನಾದ್ರು ರೋಗ ಇದ್ದಲ್ಲಿ, ಮಣ್ಣೆ ಅಕಸ್ಮಾತ್ ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲಿ, ಮಣ್ಣು ರೋಗ ಯುಕ್ತವಾಗಿದ್ರೆ, ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ, ಮತ್ತೆ ಅನಾನುಕೂಲ ವಾತಾವರಣದಲ್ಲಿ ಏನಾದ್ರು ಬಿತ್ತನೆ ಮಾಡಿದಾಗ. ಮತ್ತೆ ಯಾವ್ಯಾವ ಪದ್ಧತಿ ಅಂದ್ರೆ ಯಾವ ಮುಖಾಂತರವಾಗಿ ನಾವು ಬೀಜೋಪಚಾರ ಮಾಡ್ತೀವಿ ಅಂದ್ರೆ, ಒಂದು ಒಣ ಪುಡಿನ ಮಿಕ್ಸ್ ಮಾಡೋದು ಬೀಜಕ್ಕೆ. ಸಾಮಾನ್ಯವಾಗಿ ಇದು ರೈತರಿಗೆ ಗೊತ್ತಿರುತ್ತೆ, ಏನು ಬೀಜ ತಗೊಂಡು ಅದಕ್ಕೆ ಏನು ರೆಕಮೆಂಡೆಡ್ ಕೆಮಿಕಲ್ ಹೇಳಿರ್ತಾರೋ, ರೆಕಮೆಂಡೆಡ್ ಕ್ವಾಂಟಿಟಿ ಅಂದ್ರೆ ಡೋಸೇಜ್ ಏನ್ ಹೇಳಿರ್ತಾರೋ ಅಷ್ಟು ಮಿಕ್ಸ್ ಮಾಡುವಂಥದ್ದು. ಮತ್ತೆ ಈ ಒಣ ಪುಡಿ ಮಿಕ್ಸ್ ಮಾಡ್ಬೇಕಾದ್ರೆ ದಯವಿಟ್ಟು ಎಲ್ಲ ರೈತರು ಗ್ಲೌಸ್ ಹಾಕೊಳ್ಳಿ ಕೈಗೆ, ಮತ್ತೆ ಮೂಗಿಗೆ ಮಾಸ್ಕ್ ಹಾಕೋಬೇಕು. ಯಾವ್ದೇ ಕಾರಣಕ್ಕೂ ಸಹಿತ ಆ ಪುಡಿ ನಿಮ್ಮ ಮೂಗೊಳಗಾಗ್ಲಿ ಬಾಯೊಳಗಾಗ್ಲಿ ಸೇರ್ಕೊಳಿದ್ರೆ ನೋಡ್ಕೊ, ಮತ್ತೆ ಕಣ್ಣಿಗೂ ಏನು ಆಗಬಾರ್ದು. ದಯವಿಟ್ಟು ಒಂದ್ ಸ್ವಲ್ಪ ಈ ಪಿಕ್ಚರ್ ಅಲ್ಲಿ ನೋಡ್ತಿರ್ಬೋದು, ಈ ಚಿತ್ರದಲ್ಲಿ ನೋಡ್ತಿರ್ಬೋದು, ಅವ್ರು ನೀಟಾಗಿ ಗ್ಲೌಸ್ ಹಾಕೊಂಡು ಮಾಸ್ಕ್ ಹಾಕೊಂಡೆ ಬೀಜೋಪಚಾರ ಮಾಡ್ತಿರೋಂಥದ್ದು. ಮತ್ತೆ ಬೀಜೋಪಚಾರ ಆದ್ಮೇಲೆ ನೀವು ಉಪಯೋಗಿಸಿರೋ ಎಲ್ಲಾ ಸಾಮಾನುಗಳನ್ನ ನೀಟಾಗಿ ತೊಳೆದು ಎತ್ತಿಡ್ಬೇಕು. ಯಾವ್ದೇ ಕಾರಣಕ್ಕೂ ಸಣ್ಣ ಮಕ್ಕಳಿಗೆ ಎಟ್ಕೋತರ ಇರಬಾರ್ದು. ಇದು ಮೊದಲನೇ ಪದ್ಧತಿ. ಎರಡನೇದು ಏನಂತಂದ್ರೆ ಹಸಿ ಪುಡಿ ರೂಪದಲ್ಲಿ. ಮೂರನೇದು ದ್ರಾವಣದಲ್ಲಿ ನೆನೆಸೋದು. ಈಗ ಸಾಮಾನ್ಯವಾಗಿ ಕೆಲವೊಂದು ತುಂಬಾ ಇದಕ್ಕೆ ದ್ರಾವಣದಲ್ಲಿ ನೆನೆಸಿ ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡುವಂತದ್ದು ಪದ್ಧತಿನೇ ತುಂಬಾ ಕಾಮನ್ ಇರೋದು. ಅದು ಬಿಟ್ಟು ಎಕ್ಸ್ಪೆಷಲಿ ಔಷಧ ಗಟ್ಟಿ ಕವಚ ಅಂತ ಹೇಳ್ತೀವಿ, ಅಂದ್ರೆ ಪೆಲೆಟಿಂಗ್ ಅಂತ ಹೇಳ್ತೀವಿ. ಯೂಶಲಿ ಈ ಪದ್ಧತಿ ಯಾವ ಬೆಳೆಗಳಿಗೆ ಯೂಸ್ ಮಾಡ್ತಾರಪ್ಪ ಅಂತಂತಂದ್ರೆ, ತರಕಾರಿ ಬೀಜಗಳೆಲ್ಲ ಕೆಲವೊಂದೆಲ್ಲ ತುಂಬಾ ಸಣ್ಣ ಆಗ್ತವೆ. ಲೈಕ್ ಈಗ ನೀವು ಬದನೆ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಇದು ಚಿಲ್ಲಿ ಆಗಿರ್ಬೋದು, ಈ ಮೆಣಸಿನ್ಕಾಯಿ, ಇವೆಲ್ಲ ಸಣ್ಣ ಬೀಜ ಇರ್ತವೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಕರೆಕ್ಟ್ ಆಗಿ ಸೋಯಿಂಗ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಅದಕ್ಕೆ ಒಂದಷ್ಟು ಇನರ್ಟ್ ಮ್ಯಾಟರ್ ಎಲ್ಲ ಹಾಕಿ, ಮತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಕಿ ಒಂದಷ್ಟು ಇದ್ರಲ್ಲಿ ನೋಡ್ತಿರ್ಬೋದು. ಈ ನಿಮ್ಮ ಎಡಗಡೆ ಇರುವಂತ ಚಿತ್ರ ಬಂದ್ಬಿಟ್ಟು ಟೊಮ್ಯಾಟೊ ಸೀಡು, ಬಲಗಡೆ ಪೆಲೆಟೆಡ್ ಆಗಿರುವಂತ ಬಿಳಿ ಬೀಜ ಏನ್ ಕಾಣಿಸ್ತದೆ ಪೆಲೆಟೆಡ್ ಅಂತ ಹೇಳ್ತೇವೆ ನಾವು. ಮತ್ತೆ ಐದನೇ ಪದ್ಧತಿ ಯಾವ್ದಪ್ಪ ಅಂದ್ರೆ ಸೂಕ್ಷ್ಮ ಹನಿ ರೂಪ. ಯಾವ್ದಾದ್ರು ತುಂಬಾ ಸಣ್ಣ ಬೀಜ ಇದ್ದಲ್ಲಿ ಯಾವ್ದು ಸ್ಪ್ರೇ ಇದು ಲಿಕ್ವಿಡ್ ನ ಕೆಮಿಕಲ್ ನ ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಸುಮ್ನೆ ಹಿಂಗೆ ಚಿಮುಕ್ಸೋದಷ್ಟೇ ಇದು. ಮತ್ತೆ ದ್ವಿದಳ ಧಾನ್ಯ ಬೆಳೆಗಳಿಗೆ ಕಂಪಲ್ಸರಿಯಾಗಿ ಈಗ ರೆಕಮೆಂಡ್ ಮಾಡ್ತಿರೋದು ಏನಪ್ಪಾ ಅಂದ್ರೆ ಬೀಜೋಪಚಾರ ರೈಸೋಬಿಯಂ ಅನ್ನ ಕೊಟ್ರೆ ತುಂಬಾನೇ ಅನುಕೂಲ ಆಗುತ್ತೆ. ನಿಮಗೆ ಎಷ್ಟು ಬೇಕಾಗ್ತದೆ ಪ್ರತಿ ಹೆಕ್ಟೇರ್ಗೆ 400 ಗ್ರಾಮ್ ಆದ್ರೆ ಸಾಕು ಇದು. ಮತ್ತೆ ಇದು ಗಿಡಕ್ಕೊಂದೇ ಅಲ್ಲ ಅನುಕೂಲ ಆಗೋದು ರೈಸೋಬಿಯಂ, ಇದನ್ನು ಮಣ್ಣಿನ ಆರೋಗ್ಯ ಕಾಪಾಡೋದಕ್ಕೂ ತುಂಬಾನೇ ಅನುಕೂಲ ಆಗುತ್ತೆ. ಇದರದ ಬಗ್ಗೆ ನಿಮಗೆ ಹೆಂಗೆ ಟ್ರೀಟ್ ಮಾಡೋದು ಅಂತ ಹೇಳೋದಾದ್ರೆ, ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಇದೇನು ಗೊತ್ತಿಲ್ದಿರೋಂತ ವಿಚಾರ ಅಲ್ಲ. ಮೊದಲನೇದಾಗಿ ಏನಪ್ಪಾ ಅಂತಂತಂದ್ರೆ, ನೀವು ಬೀಜನ ಒಳ್ಳೆ ಉತ್ತಮ ಗುಣಮಟ್ಟದ ಬೀಜನ ತಗೋಬೇಕು, ಒಂದ್ ಕಡೆ ಇಟ್ಕೋಬೇಕು. ಅದಾದ್ಮೇಲೆ ಇದನ್ನ ಲೇಪನ ಮಾಡೋದಕ್ಕೆ ಏನ್ ಮಾಡ್ತಾರೆ, ನೀರನ್ನು ಉಪಯೋಗಿಸೋದಿಲ್ಲ. ರೈಸೋಬಿಯಂ ಯೂಶಲಿ ಒಂದಷ್ಟು ನಮ್ಮ ಚಾರ್ಕೋಲ್ ಪೌಡರ್ ಬಂದಂಗೆ ಸಿಗುತ್ತೆ ನಮ್ಗೆ, ಇದು ನೋಡೋದಕ್ಕೆ ಆತರ ಕಾಣುತ್ತೆ, ಆತರ ಪೌಡರ್ ಇರುತ್ತೆ. ಮೊದಲ ಇದಕ್ಕೆ ಬೇಕಾದ ಸಾಮಗ್ರಿಗಳು ಏನಪ್ಪಾ ಅಂತಂದ್ರೆ ಬೀಜ, ಮತ್ತೆ ರೈಸೋಬಿಯಂ ಒಂದು ಪಟ್ನ, ಅದಕ್ಕೆ 400 ಗ್ರಾಮ್ ಪ್ರತಿ ಹೆಕ್ಟೇರಿಗೆ ಬೇಕು. ಹೆಕ್ಟೇರ್ ಅಂತಂದ್ರೆ 2.5 ಎಕರೆ ಅಂತ ಅರ್ಥ. 400 ಗ್ರಾಮ್ ಅಂದ್ರೆ ಏನು ನಿಮಗೆ ಬೆಲೆ ಎಷ್ಟು ಅಂದ್ರೆ ಎಷ್ಟು ಕ್ವಾಂಟಿಟಿ ಕಡಿಮೆ ಬೇಕಾಗುತ್ತೆ ನೋಡಿ. 2.5 ಎಕರೆಗೆ ಬರೀ 400 ಗ್ರಾಮ್ ಅಷ್ಟೇ ಬೇಕಿರುತ್ತೆ ನಿಮಗೆ. ಸೊ ಇದಾದ್ಮೇಲೆ ಬೆಲ್ಲ. ಫಸ್ಟ್ ನಾವು ಬೆಲ್ಲನ ಪಾಕ ಎತ್ಕೋಬೇಕು. ಒಂದೆಳೆ ಪಾಕ ಬಂದ್ರೆ ಸಾಕು. ಪಾಕ ಬಂದಾದ್ಮೇಲೆ ಅದನ್ನ ಆರೋದಕ್ಕೆ ಬಿಡ್ಬೇಕು. ಬಿಟ್ಟಾದ್ಮೇಲೆ ಬಿಸಿ ಇರಬಾರ್ದು ಪಾಕ ತಣ್ಣಗಾದ್ಮೇಲೆ ಈ ರೈಸೋಮ್ ಪೌಡರ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದಾದ್ಮೇಲೆ ಆ ಮಿಕ್ಸರ್ ರೆಡಿ ಇರುತ್ತಲ್ಲ, ಬೆಲ್ಲ ಮತ್ತೆ ರೈಸೋಬಿಯಂ ಹಾಕಿರುವಂತ ಮಿಕ್ಸರ್, ಅದಕ್ಕೆ ನಾವು ತಗೊಂಡಿರುವಂತ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನ ನೆರಳಲ್ಲೇ ಒಣಗಿಸ್ಬೇಕು. ಒಂದು ಸುಮಾರು 4 ಗಂಟೆಗಳಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ಒಣಗಿಸಿದ್ರೆ ಚೆನ್ನಾಗಿ ಒಣಗುತ್ತೆ. ಅದಾದ್ಮೇಲೆ ಬಿತ್ತನೆಗೆ ಉಪಯೋಗಿಸ್ಕೋಬಹುದು ನೀವು. ಮತ್ತೆ ದ್ವಿದಳ ಧಾನ್ಯದಲ್ಲಿ ಸಹಿತ ಅಜಿಟೋಬ್ಯಾಕ್ಟರ್ ಮತ್ತೆ ಅಜೋಸ್ಪೈರಿಲಮ್ ಅನ್ನ ಯೂಸ್ ಮಾಡಬಹುದು. ಇವನ್ನ ಭತ್ತಕ್ಕೆ ಎಕ್ಸ್ಪೆಷಲಿ ಬ್ರೂಗ್ಲಿ ನಾಲ್ಗೆ ಅಂತ
ನೀಲಿ ಹಸಿರು ಪಾಚಿ ಅಂತ BGA ಅಂತ ಹೇಳ್ತೀವಿ, ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ಬಿಟ್ಟು ಅದನ್ನ ಉಪಯೋಗ ಕಾಮನ್ ಈಗಂತೂ ರೈತರು ಇದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಿರ್ತಾರೆ. ಇವನ್ PSB ಅಂತ ಬರುತ್ತೆ, ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತಾನೆ ಬರುತ್ತೆ. ನಮ್ಮ ಭಾರತ ದೇಶದಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಮಣ್ಣಲ್ಲಿ ಏನು ರಂಜಕ ಇದೆ, ಆದ್ರೆ ಅದನ್ನ ಗಿಡಗಳು ಡೈರೆಕ್ಟ್ ಆಗಿ ತಗೊಳಕ್ ಬರೋದಿಲ್ಲ. ಸೊ ನೀವೇನಾದ್ರೂ ಈ ಸೊಲ್ಯೂಷನ್ ಏನಾದ್ರೂ ಸಿ ಟ್ರೀಟ್ಮೆಂಟ್ ಮುಖಾಂತರ ಕೊಟ್ಟಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಈ ಬ್ಯಾಕ್ಟೀರಿಯಾ ಏನ್ ಮಾಡತ್ತೆ, ರಂಜಕವನ್ನ ಕರಗಿಸಿ ಗಿಡಗಳಿಗೆ ಸಪ್ಲೈ ಮಾಡೋ ತರ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಮತ್ತೆ ಎಸ್ಪೆಷಲಿ ಏನಾದ್ರು ತಳಿಗಳ ಬೀಜದಲ್ಲಿ ಏನಾದ್ರು ರೋಗ ಕಂಡು ಬಂದಿಲ್ಲ, ಅಕಸ್ಮಾತ್ ಏನಾದ್ರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ತೊಗರಿಯಲ್ಲೆಲ್ಲಾನು ಕಾಮನ್ ಆಗಿ ಬರುವಂತದ್ದು ವಿಲ್ಟ್ ಬರುತ್ತೆ. ಸೊ ಮುಂಚಿತವಾಗಿ ನಿಮ್ಗೆ ಗೊತ್ತಿರುತ್ತೆ, ಇದಾಗಿದ ತಕ್ಷಣ ಗಿಡ ಸೊರಗೋಗುತ್ತೆ ಅಂತ ಟೈಮಲ್ಲಿ ಏನು ಅಂತಂದ್ರೆ ಬೆಟರ್ ಏನಪ್ಪಾ ಅಂತಂದ್ರೆ ಟ್ರೈಕೋಡರ್ಮ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರ್ತಿದ್ರೆ ಟ್ರೈಕೋಡರ್ಮಾದ ಟ್ರೀಟ್ಮೆಂಟ್ ಅಂತ ಎಸ್ಪೆಷಲಿ ದ್ವಿದಳ ಧಾನ್ಯಕ್ಕೆಲ್ಲ ಟ್ರೈಕೋಡರ್ಮ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಟ್ರೈಕೋಡರ್ಮ ನಿಮಗೆ ಒಂದು ಒಂದು ಕೆಜಿ ಬೀಜಕ್ಕೆ ನಿಮಗೆ 6 ಗ್ರಾಮ್ ಆದ್ರೆ ಸಾಕು. ಇವನ್ ವಿವಿಧ ಬೆಳೆಗಳಿಗೆ ಶಿಫಾರಸು ಮಾಡಿರುವಂತ ಕೆಮಿಕಲ್ಸ್ ಭತ್ತಕ್ಕೆ ಕಾರ್ಬೆಂಡಿಸಿಮ್, ಸಜ್ಜೆಗೆ ಮೆಟಲಾಕ್ಸಿಲ್, ಜೋಳ ಮೆಟಲಾಕ್ಸಿಲ್, ಮ್ಯಾಂಕೋಜೆಬ್ ಗೋಧಿಗೆ, ಮತ್ತೆ ಕ್ಯಾಪ್ಟಾನ್ ತೈರಮ್ ಹಳೇದು ಬಿಡ್ರಿ, ಯಾರು ಯೂಸ್ ಮಾಡ್ತಿಲ್ಲ. ಮತ್ತೆ ಬೀಜೋಪಚಾರ ಮಾಡುವಾಗ ಗಮನಿಸಬೇಕಾದ ಅಂಶಗಳು ದಯವಿಟ್ಟು ಎಲ್ಲ ರೈತ ಬಾಂಧವರು ಬಿಟ್ಟು ನೆನ್ಪಿಟ್ಕೊಳ್ಳಿ. ನೀವು ಬೀಜೋಪಚಾರ ಮಾಡ್ಬೇಕಾದ್ರೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ನಾವು ಬೀಜೋಪಚಾರಕ್ಕೆ ಉಪಯೋಗಿಸುವಂತಹ ಪದಾರ್ಥ ಅಂದ್ರೆ ಕೆಮಿಕಲ್ ಆಗಿರ್ಬೋದು, ಇಲ್ಲ ಅಂದ್ರೆ ನೀವ್ ಯಾವ್ದೋ ಒಂದು ಜೈವಿಕ ಇದನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ಅದ್ರದ್ದು ಗುಣಮಟ್ಟ ಎಷ್ಟಿದೆ. ಗುಣಮಟ್ಟ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅದು ಡೇಟ್ ಆಫ್ ಪ್ಯಾಕಿಂಗ್, ಎಕ್ಸ್ಪೈರಿ ಡೇಟ್ ಇವೆಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಆ ಬೆಳೆಗೆ ರೆಕಮೆಂಡ್ ಮಾಡಿದಾರೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಉಪಯೋಗಿಸ್ಬೇಕು. ಮತ್ತೆ ಎರಡನೇದು ಏನಪ್ಪಾ ಅಂತಂದ್ರೆ ಈ ಮನುಷ್ಯರಿಗೆ ಜಾನುವಾರುಗಳಿಗೆ ಯಾವುದೇ ರೀತಿಯ ದುಷ್ಪರಿಣಾಮ ಬೀರಬಾರದು. ಇದು ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ಸತಿ ಈ ಕೆಮಿಕಲ್ ಬಾಟ್ಲ್ಗಳೆಲ್ಲ ಈ ದನದ ಕೊಟ್ಟಿಗೆಯಲ್ಲಿ ಇಟ್ಬಿಟ್ಟಿರ್ತಾರೆ, ಅವು ಗೊತ್ತಿಲ್ದಿರನು ಬಾಯ್ ಹಾಕ್ಬಿಡ್ತವೆ, ಅದಕ್ಕೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ದಯವಿಟ್ಟು ನೆನ್ಪಿಟ್ಕೋಬೇಕು. ಎಕ್ಸ್ಪೆಷಲಿ ಮನುಷ್ಯರಂದ್ರೆ ದೊಡ್ಡವ್ರಿಗೆ ಗೊತ್ತಾಗುತ್ತೆ, ಸಣ್ಣ ಮಕ್ಕಳಿಗಂತೂ ಗೊತ್ತಾಗೋದಿಲ್ಲ ಅದ್ ಏನ್ ಬಾಟ್ಲು ಅಂತ. ಎಕ್ಸ್ಪೆಷಲಿ ಒಂದ್ 5 ವರ್ಷದ ಒಳಗ್ ಮಕ್ಕಳಾದ್ರೆ ಎತ್ತಿ ಬಾಯ್ನ ಏನೋ ಎಲ್ಲ ಬಿಸಾಕಿರ್ತಾರೆ, ಅದನ್ನ ಎತ್ತಿ ಬಾಯಿಗೆ ಇಟ್ಕೊಂಡ್ಬಿಡತ್ತೆ. ಇದನ್ನೆಲ್ಲ ಅವಕಾಶ ಮಾಡ್ಕೊಡಕ್ ಹೋಗ್ಬೇಡ್ರೆ. ನಿಮ್ಮ ಕೆಲಸ ಆಗಿದ ತಕ್ಷಣ ಆದಷ್ಟು ಮನೆ ಯಾರಿಗೂ ಸಿಗದೇ ಇರೋ ಜಾಗದಲ್ಲಿ ಇಡಿ. ಮತ್ತೆ ಸಸ್ಯಗಳಲ್ಲಿ ಮತ್ತೆ ಭೂಮಿಯಲ್ಲಿ ವಿಷ ಪದಾರ್ಥ ಬಿಡಬಾರದು. ಕೆಲವೊಂದ್ಸತಿ ಏನಾಗುತ್ತೆ, ಈಗ ಬೀಜೋಪಚಾರ ಮಾಡಿ ಬಿತ್ತನೆ ಬೀಜನು ಭೂಮಿಗೆ ಹಾಕ್ಬಿಟ್ಟಿರ್ತೀರ, ಅದು ಬರೀ ಗಿಡನ ಅಷ್ಟೇ ಸಂರಕ್ಷಣೆ ಮಾಡ್ಬೇಕಷ್ಟೇ ವಿನಃ ಈಗ ಅದ್ರದ್ದು ಯೂಶಲಿ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ನೀವು ಭೂಮಿಗೆ ಹಾಕಿದಾರಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 20 ದಿನ ಅಷ್ಟೇ ಅದು ವಿಷ ಪದಾರ್ಥ ಇರುತ್ತೆ. 20 ದಿನ ಆದ್ಮೇಲೆ ಇರಬಾರ್ದು. ಅಕಸ್ಮಾತ್ ಇತ್ತು ಅಂದ್ರೆ ಅಂತ ಕೆಮಿಕಲ್ಸ್ ಯೂಸ್ ಮಾಡಬಾರ್ದು. ಮತ್ತೆ ಎಷ್ಟು ಡೋಸ್ ಹೇಳಿರ್ತಾರೋ ಅಷ್ಟೇ ಉಪಯೋಗಿಸ್ಬೇಕು. ಈಗ ಅದಕ್ಕೆ ಹೇಳಿರ್ತಾರೆ 1 kgಗೆ 2 ಗ್ರಾಮ್ ಹಾಕ್ಬೇಕು ಅಂತ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿ ಬೆಳೆ ಬಂದ್ಬಿಡುತ್ತೆ ಅನ್ನೋ ಇದು ಬೇಡ. ಅವ್ರು ಆಲ್ರೆಡಿ ಅದನ್ನ ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ರಿಸರ್ಚ್ ಮಾಡಿ ಇಷ್ಟು ಡೋಸ್ ಹಾಕಿದ್ರೆ ಅಷ್ಟೇ ಅದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ ಅಂತ. ಅದು ಹೆಂಗಾಗತ್ತೆ ಅಂತಂದ್ರೆ ಒಂದೇ ಸತಿ ಜ್ವರ ಒಟ್ಟೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು 100 mg ರೆಕಮೆಂಡ್ ಮಾಡಿರ್ತಾರೆ, ನಾವ್ 500 mg ತಗೊಂಡ್ರೆ ಮನುಷ್ಯನ್ಗೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಅದೇ ತರನೇ ಇದ್ರಲ್ಲೂ ಅಷ್ಟೇ ಎಷ್ಟು ಡೋಸ್ ಹೇಳಿರ್ತಾರೋ ಅಷ್ಟೇ ಡೋಸ್ ಉಪಯೋಗಿಸ್ಕೋಬೇಕು. ಮತ್ತೆ ಯೂಶಲಿ ನಮಗೆ ಏನು ಅಫೋರ್ಡಬಲ್ ಪ್ರೈಸ್ ಔಷಧಿ ಕಡಿಮೆ ಬೆಲೆಗೆ ಸಿಗೋದನ್ನ ಯೂಸ್ ಮಾಡಿ. ಮತ್ತೆ ಬೇರೆ ಔಷಧಿಗಳ ಜೊತೆ ಹೊಂದಾಣಿಕೆ ಆಗುವಂತಿರಬೇಕು. ಅಂದ್ರೆ ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಈ ಇನ್ಸೆಕ್ಟಿಸೈಡ್ ಫಂಜಿಸೈಡ್ ಎಲ್ಲ ಮಿಕ್ಸ್ ಮಾಡಿ ಟ್ರೀಟ್ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಕೊಂಡ್ಕೊಳ್ಬೇಕಾದ್ರೆ ಕೇಳ್ಬೇಕು ಅವ್ರಿಗೆ, ಅಂಗಡಿಯವ್ರಿಗೆ, ಇದೆರಡನ್ನು ಮಿಕ್ಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೋದಾ, ಇದು ಮಿಕ್ಸ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಖಾತ್ರಿ ಮಾಡ್ಕೊಂಡಾದ್ಮೇಲೆ ಮಾಡ್ಬೇಕಾಗುತ್ತೆ. ಮತ್ತೆ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಟ್ರೀಟ್ಮೆಂಟ್ ಮಾಡ್ತೀರಾ, ಅದು ಬೆಳೆಗೆನೆ ಹಾನಿ ಮಾಡಿದ್ರೆ ಕಷ್ಟ ಅಲ್ವಾ. ಯಾವುದೇ ತರ ದುಷ್ಪರಿಣಾಮ ಬೀರಬಾರ್ದು. ಯೂಶಲಿ ಯಾವ್ದು ಬೀರೋದಿಲ್ಲ. ಯಾವಾಗ ಬೀರುತ್ತೆ ಅಂತಂದ್ರೆ ಹೇಳಿದ ಪ್ರಮಾಣಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡಿದಾಗ ಈ ಉಲ್ಟಾ ಎಫೆಕ್ಟ್ ಆಗುತ್ತೆ. ಮತ್ತೆ ಹೆಚ್ಚು ಕಾಲ ತನ್ನ ರಾಸಾಯನಿಕ ಶಕ್ತಿ ಹೊಂದಿರ್ಬೇಕಂದ್ರೆ ಕೆಲವೊಂದ್ಸತಿ ಕೆಲವು ಕೆಮಿಕಲ್ಸ್ ಏನಾಗುತ್ತೆ, ಈಗ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಆ ಬೀಜಕ್ಕೆ 5 ದಿನ ಪ್ರೊಟೆಕ್ಷನ್ ಕೊಟ್ಟು ಮತ್ತೆ 6ನೇ ದಿನ ಅದಕ್ಕೆ ಪ್ರೊಟೆಕ್ಷನ್ ಕೊಡಕ್ ಸಾಧ್ಯತೆ ಆಗೋದಿಲ್ಲ. ಆತರ ಇರ್ಬಾರ್ದು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ 15 ದಿನಗಳ ಕಾಲ ಆದ್ರೂ ಆ ಕೆಮಿಕಲ್ ಎಫೆಕ್ಟಿವ್ ಆಗಿತ್ತು ಬೀಜ ಮೊಳಕೆ ಹೊಡೆದು 1-2 ಎಲೆ ಬರೋವರೆಗಾದ್ರೂ ಅದನ್ನ ಕಾಪಾಡುವ ರಾಸಾಯನಿಕ ಕ್ರಿಯಾಶಕ್ತಿ ಹೊಂದಿರ್ಬೇಕು. ಹಾಗಂತ ಹೇಳಿ ಜಾಸ್ತಿ ದಿನಾನು ಇರ್ಬಾರ್ದು. ಜಾಸ್ತಿ ದಿನ ಇದ್ರೆ ಏನಂತ
ಭೂಮಿಯಲ್ಲಿ ವಿಷ ಪದಾರ್ಥ ಅಂದ್ರೆ ರೆಸಿಡ್ಯೂಗಳು ಬಿಟ್ಕೊಂತ ಹೋಗ್ತಿರುತ್ತೆ. ಅಂದ್ರೆ ನೆಕ್ಸ್ಟ್ ಬರುವಂತ ಕ್ರಾಪ್ಗೆ ಅದು ಹಾನಿ ಆಗುತ್ತೆ. ಅದು ಬಿಟ್ಟು ಕಾಮನ್ ಆಗಿ ಭತ್ತದಲ್ಲಿ ಒಂದು ಸಿ ಟ್ರೀಟ್ಮೆಂಟ್ ಮಾಡ್ತಾರೆ. ಇದೇನಪ್ಪಾ ಅಂತಂದ್ರೆ ಯಾವ ಕೆಮಿಕಲ್ ಹಾಕಲ್ಲ, ಎಂತದ್ದು ಹಾಕಲ್ಲ, ಜೊಳ್ಳು ತೆಗೆಯೋದು. ಎಲ್ಲ ರೈತ ಬಾಂಧವರಿಗೂ ಗೊತ್ತಿರುತ್ತೆ, ಆದ್ರೆ ಒಂದ್ ಸ್ವಲ್ಪ ವೈಜ್ಞಾನಿಕವಾಗಿ ತಿಳ್ಕೊಬೇಕು ಹಿಂಗೆ ಜೊಳ್ಳು ಬೇರ್ಪಡಿಸೋದು ಅಂತ. ಎಕ್ಸ್ಪೆಷಲ್ ಏನಪ್ಪಾ ಅಂದ್ರೆ 40% ಅಷ್ಟು ಜೊಳ್ಳೆ ಇರುತ್ತೆ ಭತ್ತದಲ್ಲಿ. ನಾವ್ ಏನು ಮಾಡಕ್ಕಾಗದಿಲ್ಲ, ಅದ್ರದ್ದು ಗುಣಧರ್ಮ ಅದು. ಸೊ ಜೊಳ್ಳು ರಿಮೂವ್ ಮಾಡ್ಬೇಕಂದ್ರೆ ಏನಪ್ಪಾ ಅಂತಂದ್ರೆ ನಿಮಗೆ ಬೇಕಾಗಿರೋ ಪದಾರ್ಥಗಳು ಒಂದೇ ಏನಪ್ಪಾ ಅಂತಂದ್ರೆ ಒಂದ್ ಬಕೆಟ್, ಒಂದು 15 ಲೀಟರ್ ಕೆಪಾಸಿಟಿ ಇದ್ರೆ ಸಾಕು ನಮಗೆ. ಮತ್ತೆ ಒಂದು ಅರ್ಧ ಕೆಜಿ ಉಪ್ಪು, ಒಂದು ಮೊಟ್ಟೆ, ಒಂದು 10 ಲೀಟರ್ ನೀರು, ಇಷ್ಟು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಈ ಚಿತ್ರದಲ್ಲಿ ತೋರಿಸ್ತಾ ಇರ್ತೇನೆ ನಿಮ್ಗೆ ಹೆಂಗಪ್ಪ ಅಂತಂದ್ರೆ, ಫಸ್ಟ್ ಬಕೆಟ್ ಅಲ್ಲಿ ಒಂದ್ 10 ಲೀಟರ್ ವಾಟರ್ ಹಾಕಿ, ಅದಾದ್ಮೇಲೆ ಉಪ್ಪು ಹಾಕಿ, ಉಪ್ಪು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅದಾದ್ಮೇಲೆ ಉಪ್ಪಾಕಕ್ಕಿಂತ ಮುಂಚೆ ಫಸ್ಟ್ ಎಗ್ ಹಾಕ್ಬಿಡಿ, ಅಂದ್ರೆ ಮೊಟ್ಟೆ ಹಾಕಿ. ಮೊಟ್ಟೆ ಹಾಕಿದ್ಮೇಲೆ ಯೂಶಲಿ ಏನಾಗುತ್ತೆ ಅಂತಂತಂದ್ರೆ ಇದನ್ನ ಕೇಳ್ಬೋದು, ಮೇಡಮ್ ಇದನ್ನ ಯಾಕೆ ನಾವು ಮೊಟ್ಟೆ ಹಾಕಿ ಉಪ್ಪಾಕಿ ಮಾಡ್ಬೋದು ಅಂತ. ಯೂಶಲಿ ಏನಾಗತ್ತಪ್ಪ ಅಂತಂತಂದ್ರೆ, ಇಲ್ಲಿ ಹೇಳ್ದಂಗೆ ಈ ಚಿತ್ರದಲ್ಲಿ ನೋಡ್ದಂಗೆ ಇದು ಸಾಂದ್ರತೆ ಅಂತ ಹೇಳ್ತೀವಿ, ಅಂದ್ರೆ ಡೆನ್ಸಿಟಿ ಮೇಲೆ ಬೇರ್ಪಡುತ್ತೆ. ಅಂದ್ರೆ ಎಷ್ಟರ ಮಟ್ಟಿಗೆ ನೀರದು ಡೆನ್ಸಿಟಿ ಇದ್ರೆ ಕರೆಕ್ಟ್ ಆಗಿ ಜೊಳ್ಳು ಬೀಜ ಮತ್ತೆ ಗಟ್ಟಿ ಬೀಜ ಬೇರ್ಪಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ವಾಟರ್ ಡೆನ್ಸಿಟಿ ಎಷ್ಟಿರ್ಬೇಕು ಅನ್ನೋದು. ಸೊ ಬಕೆಟ್ ಅಲ್ಲಿ ನೀರ್ ಹಾಕದ್ಮೇಲೆ ಎಗ್ ಹಾಕದ್ಮೇಲೆ ಮೊಟ್ಟೆ ಹಾಕದ್ಮೇಲೆ ಉಪ್ಪು ಆಡ್ ಮಾಡ್ಕೊಂತ ಹೋಗಿ. ಉಪ್ಪು ಆಡ್ ಮಾಡೋದು ಕಲ್ಸೋದು, ಚೆನ್ನಾಗಿ ಕರಗಬೇಕು ಅದು ಉಪ್ಪು. ಕರಗಾದ್ಮೇಲೆ ಉಪ್ಪು ನೀವು ಆಡ್ ಮಾಡ್ತಾ ಫಸ್ಟ್ ಹಾಕಿದ ತಕ್ಷಣ ಕೆಳಗೋಗಿ ಕೂತ್ಕೊಳ್ಳುತ್ತೆ ಮೊಟ್ಟೆ. ಅದೇನು ಉಪ್ಪು ಹಾಕಿ ಅದ್ರದ್ದು ಡೆನ್ಸಿಟಿ ಅಂದ್ರೆ ಸಾಂದ್ರತೆ, ನೀರಿನ ಸಾಂದ್ರತೆ ಹೆಚ್ಚಾದಂಗೆ ಮೊಟ್ಟೆ ಮೇಲ್ ಬರೋದಕ್ಕೆ ಶುರು ಮಾಡುತ್ತೆ. ನೀವು ಕೆಳಪ ಪಿಕ್ಚರ್ ಅಲ್ಲಿ ನೋಡ್ಬೇಕು, ಏನು ಸ್ಪೂನ್ ಅಲ್ಲಿ ಹಾಕ್ತಿದ್ರೆ ಮೊಟ್ಟೆ ಮೇಲ್ ಬರ್ತಾ ಇರೋದು. ಎಷ್ಟ್ರ ಮಟ್ಟಿಗೆ ಉಪ್ಪನ್ನ ಹಾಕಿ ಕರಗಿಸ್ಬೇಕು ನೀರಲ್ಲಿ ಅಂತಂತಂದ್ರೆ, ಆಲ್ಮೋಸ್ಟ್ ನಿಮಗೆ ಏನು ಟಾಪ್ ಬರೋಷ್ಟು, ಮೇಲೆ ಬರೋಷ್ಟು ಹಾಕಬೇಕು. ಸೊ 15 ಲೀಟರ್ ಸಾಮರ್ಥ್ಯದ ಪ್ಲಾಸ್ಟಿಕ್ ಬಕೆಟ್ ನಲ್ಲಿ 10 ಲೀಟರ್ ನೀರು ತಗೋಬೇಕು. ಮತ್ತೆ ಒಂದು ಒಳ್ಳೆ ಗುಣಮಟ್ಟದ ಮೊಟ್ಟೆಯನ್ನ 10 ಲೀಟರ್ ನೀರಲ್ಲಿ ತುಂಬಿದ ಬಕೆಟ್ ನಲ್ಲಿ ಬಿಡಬೇಕು. ಓಕೆ, ಬಿಟ್ಟಿದ ತಕ್ಷಣ ಏನಾಗುತ್ತೆ, ಮೊಟ್ಟೆ ಮುಳುಗುತ್ತದೆ. ನಂತರ ಅಡಿಗೆ ಉಪ್ಪನ್ನು ತೆಗೆದುಕೊಂಡು ನಿಧಾನವಾಗಿ ಸ್ವಲ್ಪವಾಗಿ ಹಾಕಬೇಕು. ಅದಾದ್ಮೇಲೆ ನೀರಿನ ಸಾಂದ್ರತೆ ಹೆಚ್ಚಾಗತ್ತೆ. ಹೆಚ್ಚಾದಂತೆ ಮೊಟ್ಟೆ ತೇಲೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ನಿಮಗೆ ಸಂಕೇತ. ಅಂತ ನೀರ ಕರೆಕ್ಟ್ ಆಗಿರೋ ಸಾಂದ್ರತೆ ಇರೋಂತ ನೀರಲ್ಲಿ ನಾವು ಏನು ಭತ್ತದ ಬೀಜ ಹಾಕಿದ್ರೆ ಕರೆಕ್ಟ್ ಆಗಿ ಜೊಳ್ಳು ಬೀಜ ಬೇರ್ಪಟ್ಟು ಗಟ್ಟಿ ಬೀಜನೇ ಸೆಪರೇಟ್ ಲೇಯರ್ ಆಗುತ್ತೆ ನಮಗೆ. ಓಕೆ, ನೀವು ನಿಮ್ಮ ರೈಟ್ ಸೈಡ್ ಅಲ್ಲಿ ನೋಡ್ಬೋದು, ಬಕೆಟ್ ಅಲ್ಲಿ ಎಗ್ ತೇಲ್ತಾ ಇರೋದು, ಮೊಟ್ಟೆ ತೇಲ್ತಾ ಇರೋದು. ಅಂದ್ರೆ ಎಷ್ಟೋ ಮಟ್ಟ ಉಪ್ಪು ಯಾವಾಗ ನಿಲ್ಸ್ಬೇಕಂದ್ರೆ ಮೊಟ್ಟೆ ಯಾವಾಗ ಕನಿಷ್ಠ ಪಕ್ಷ 25 ನಾಡಿದಷ್ಟು ಕಂಡು ಬಂದ ನಂತರ ಅಲ್ಲಿ ಬಕೆಟ್ ಅಲ್ಲಿ ನೋಡ್ತಿರ್ತೀರ, ಅಷ್ಟು ಬಂದಾದ್ಮೇಲೆ ಅದು ಕರೆಕ್ಟ್ ಆಗಿದೆ ನೀರು. ಈ ನೀರಿಗೆ ನಾವು ಹಾಕಿದಾಗ ಜೊಳ್ಳು ಬೀಜ ಎಲ್ಲ ಮೇಲ್ ಬಂದು ಗಟ್ಟಿ ಬೀಜ ಕೆಳಗಡೆ ಕೊಡುತ್ತೆ. ಅಂದ್ರೆ ಮಾಮೂಲಿ ನೀರಲ್ಲಿ ಹಾಕಿದ್ರೆ ಇದಕ್ಕೂ ಅದಕ್ಕೆ ಏನ್ ಮೇಡಮ್ ವ್ಯತ್ಯಾಸ ಅಂತ ಕೇಳಿದ್ರೆ, ಯೂಶಲಿ ಏನಾಗುತ್ತೆ, ಆ ಡೆನ್ಸಿಟಿ ಇರೋ ನೀರಲ್ಲಿ ಕರೆಕ್ಟ್ ಆಗಿ ಎಲ್ಲಾ ಜೊಳ್ಳು ಬೀಜನ ಬೇರ್ಪಡಿಸೋದಕ್ಕೆ ಅನುಕೂಲ ಆಗುತ್ತೆ. ಅದೇ ನಿಮ್ಮ ಮಾಮೂಲಿ ನೀರಲ್ಲಿ ಜೊಳ್ಳು ಬೀಜ ಬೇರ್ಪಡುತ್ತೆ, ಆದ್ರೆ 100ಕ್ಕೆ 100ರಷ್ಟು ಬೇರ್ಪಡೋ ಅಷ್ಟು ಹೇಳಕ್ ಬರೋದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇಲ್ಲಿವರೆಗೂ ಮೇಡಮ್ ನಿಮ್ಗೆ ಬಿತ್ತನೆ ಬೀಜಗಳ ಆಯ್ಕೆ ಮತ್ತೆ ತಳಿಗಳ ಆಯ್ಕೆ, ಹಾಗೆ ಬೀಜೋಪಚಾರದ ವಿಧಾನಗಳು ಮತ್ತೆ ಅದರ ಮಹತ್ವದ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ದಾರೆ. ತಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಸಂದೇಹಗಳಿದ್ರೆ ಮೇಡಮ್ನ ಡೈರೆಕ್ಟ್ ಆಗಿ ನೀವು ಕೇಳ್ಬೋದು. ಯಾರಿಗಾದ್ರೂ ಪ್ರಶ್ನೆಗಳಿತ್ತ? ಬೀಜೋಪಚಾರದ ಬಗ್ಗೆ ಮತ್ತೆ ಬಿತ್ತನೆ ಬೀಜಗಳ ತಳಿಗಳು ಮತ್ತೆ ಬಿತ್ತನೆ ಬೀಜಗಳ ಆಯ್ಕೆ ಬಗ್ಗೆ ಮೇಡಮ್ ಇಲ್ಲಿವರೆಗೂ ನಿಮ್ಗೆ ಪ್ರೆಸೆಂಟೇಶನ್ ಮಾಡಿದ್ದಾರೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಮೇಡಮ್ ಜೊತೆ ನೀವು ನೇರವಾಗಿ ಕೇಳ್ಬೋದು.
ಇವಾಗ ತುಂಬಾ ಜನ ಜಾಯಿನ್ ಆಗ್ತಾ ಇದಾರೆ ಮೇಡಮ್. ಅಕಸ್ಮಾತ್ ಅವ್ರಿಗೇನಾದ್ರು ಹಾ ಮೇಡಮ್. ಡೌಟ್ ಇದ್ರೆ ನನ್ಗೆ ಫೋನ್ ಮಾಡಿ ತಿಳ್ಕೊಬಹುದು ಮೇಡಮ್, ಏನ್ ಸಮಸ್ಯೆ ಇಲ್ಲ. ಓಕೆ ಓಕೆ ಮೇಡಮ್ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಮೇಡಮ್. ನಾನೇ ಹೇಳ ಹಾ ಹೇಳಿ 911 381 9286 911 381 9286. ಯಾರಿಗೂ ಪ್ರಶ್ನೆಗಳಿಲ್ವಾ? ಚೈತ್ರ ಏನಾದ್ರು ಕೇಳೋದಿತ್ತಾ? ಇಲ್ಲ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್ ಇದು ಈಗ ರಾಗಿ ಎಲ್ಲ ಸೀಡ್ಸ್ ಟ್ರೀಟ್ಮೆಂಟ್ ಮಾಡಿ ಕಳ್ಸಿರ್ತಾರಲ್ಲ ಪ್ಯಾಕಿಂಗ್ ಬ್ಯಾಗ್, ಅದಕ್ಕೆ ನಾವು ಈ ತರ ಸೂಡೋಮೋನಾಸ್ ಆ ತರ ಇದೆಯಲ್ಲ ಅದು ಟ್ರೈ ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಮಾಡ್ಬೋದು ಮೇಡಮ್? ಮಾಡ್ಬೋದು ಸರ್, ಏನ್ ಸಮಸ್ಯೆ ಆಗಲ್ಲ. ಸಮಸ್ಯೆ ಏನಿಲ್ಲ. ಫಸ್ಟ್ ನಾವು ಬೆಲ್ಲದ ಪಾಕ ಒಂದು ಲೇಯರ್ ಕೊಡ್ಬೇಕು. ಹಾ ಮೇಡಮ್. ಅದಾದ್ಮೇಲೆ ಮಾಮೂಲಿ ನಾರ್ಮಲ್ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಟ್ರೀಟ್ಮೆಂಟ್ ಮಾಡಿ ಎಷ್ಟು ಸಮಯ ಬಿಡ್ಬೇಕಾಗುತ್ತೆ ಮ್ಯಾಮ್? ಸರ್ ಯೂಶಲಿ ಟ್ರೀಟ್ಮೆಂಟ್ ನಾವು ಬೀಜೋಪಚಾರ ಮಾಡಾದ್ಮೇಲೆ ನೆರಳಲ್ಲಿ ಒಂದ್ 4 ಒಂದ್ 5 ಅವರ್ ಚೆನ್ನಾಗಿ ಒಣಸ್ಕೋಬೇಕು. ಅದಾದ್ಮೇಲೆ ಬಿತ್ತನೆ ಮಾಡ್ಕೋಬೇಕು. ಆದ್ರೆ ಅದನ್ನ ಒಂದ್ಸತಿ ನೀವು ಬೀಜೋಪಚಾರ ಮಾಡಾದ್ಮೇಲೆ ಟ್ರೈಕೋಡರ್ಮ ಮತ್ತೆ ಅದು ಯಾವ್ದೇ ಕಾರಣಕ್ಕೂ ಎತ್ತಿಡ್ಕೊ ಅಂದ್ರೆ ಒಂದ್ 5 ಅವರ್ ಒಳಗೆ ಬಿತ್ತನೆ ಆಗ್ಬಿಡ್ಬೇಕು. ಅದ್ರೊಳಗ ಮತ್ತೆ ಅದನ್ನ ಸ್ಟೋರ್ ಮಾಡಕ್ಕೆಲ್ಲ ಆಗೋದಿಲ್ಲ. ಅದು ಇನ್ನೊಂದು ಆಲೂಗೆಡ್ಡೆ ಎಲ್ಲ ಅದನ್ನ ಹೋಲ್ಡ್ ಮಾಡ್ಬಿಟ್ಟು ಇದ್ ಮಾಡಿದ್ರೆ ಬೆಟರ್ ಮೇಡಮ್, ಇಲ್ಲಾಂದ್ರೆ ಸೀಡ್ ಟ್ರೀಟ್ಮೆಂಟ್ ಗೆ ಎಲ್ಲ ರೆಡಿ ಮಾಡ್ಕೊಂಡು ಇದು ಬರುತ್ತಲ್ಲ ಕೊಡ್ಗೋಲು, ಅದನ್ನ ಎತ್ತಿ ಬಿಟ್ಟು ಕೊಯ್ದು ಇದ್ ಮಾಡಿದ್ರೆ ಬೆಟರ್ ಮೇಡಮ್? ಇಲ್ಲ ಫಸ್ಟ್ ನೀವು ಮಾಮೂಲಿ ಏನು ಕೊಯ್ದು ಈಗ ನೀವು ಕೊಯ್ದಿದ್ದಾದ್ಮೇಲೆ ಎಮ್ಮೆಸಾನ ಸರಸಾನ ಎಲ್ಲ ಬರುತ್ತಲ್ಲ ಸರ್ ಕೆಮಿಕಲ್, ಅದ್ರಲ್ಲಿ ನೀರಲ್ಲಿ ಹಾಕಿ ಅದ್ದದ್ದೇ ಡೈರೆಕ್ಟ್ ಆಗಿ ನೀವು ಬಿತ್ತನೆಗೆ ಯೂಸ್ ಮಾಡ್ಕೋಬೇಕು. ಅದಕ್ಕೇನು ಟೈಮ್ ಬೇಡ ಅಲ್ಲ ಮೇಡಮ್ ಆರ್ಲಿಕ್ಕೆಲ್ಲ? ಆರ್ಲಕ್ ಬಿಡಬಾರ್ದು ನಾವು ಆಕ್ಚುಲಿ. ಅದು ಹೌದಾ? ಆಲೂಗೆಡ್ಡೆ ಓಡ್ ಮಾಡಾದ್ಮೇಲೆ ಅದನ್ನ ಒಣಗಕ್ ಬಿಡಬಾರ್ದು, ಎಸ್ಪೆಷಲಿ ಆಲೂಗಡ್ಡೆಯಲ್ಲಿ. ನೀವು ಹಂಗೆ ಇಮಿಡಿಯೇಟ್ ಒಂದ್ ದೊಡ್ಡ ಬಕೆಟ್ ಅಲ್ಲಿ ಸೊಲ್ಯೂಷನ್ ರೆಡಿ ಇಟ್ಕೊಂಡಿರ್ಬೇಕು. ಕೊಯ್ದು ಅದ್ರಲ್ಲಿ ಹಾಕಿ ಅದ್ದದ್ದೇ ಹೌದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ನಮಸ್ಕಾರ ಮೇಡಮ್. ಪ್ರಶ್ನೆ ಹೇಳಿ ಹೇಳಿ. ಮೇಡಮ್ ಪ್ರಸನ್ನ ಅಂತೇಳಿ ಕೊಟ್ಟೂರಿಂದ. ಹೇಳಿ ಸರ್, ಹೇಳಿ. ನಮಗೆ ಬಾಳೆ ಬಗ್ಗೆ ಏನಾದ್ರು ಮಾಹಿತಿ ಕೊಡಕ್ಕಾಗುತ್ತಾ ಮೇಡಮ್? ಏನ್ ಮಾಹಿತಿ ಬೇಕು ಸರ್ ಬಾಳೆ ಬಗ್ಗೆ? ಬಾಳೆದೀಗ ನಮ್ದು ಕಟಾವಿ ಬಂದಿದೆ, ಬಟ್ ಒಣಗಿದಂಗ ಆಗ್ಬಿಟ್ಟಿದೆ. ಬಾಳೆ ಮ್ಯಾಕ್ಸಿಮಮ್ ಒಂದ್ 30% ಗಿಡಗಳು ಫುಲ್ ಎಲ್ಲ ಒಣಗಿದಂಗ ಆಗ್ಬಿಟ್ಟಿದೆ. ಅದು ಗೊನೆ ಹೊಡಿತಾ ಇದೆ. ಅದಕ್ಕೆ ಅದೇನಂತ ಪ್ಲಸ್ ಗೊನೆಗೆ ಟ್ರೀಟ್ಮೆಂಟ್ ಮಾಡಕ್ ಹೇಳ್ತಾರೆ. ಮುಂದ್ಗಡೆ ತುದಿ ಕಟ್ ಮಾಡ್ಬಿಟ್ಟು ಸಗಣಿ ಆಮೇಲೆ ಯೂರಿಯಾ ಪೊಟ್ಯಾಶ್ ಕಟ್ಟಿ ಅಂತ ಹೇಳ್ತಾರೆ. ಅದ್ ಯಾವಾಗ ಕಟ್ಬೇಕು? ಯಾಕಂದ್ರೆ ಗೊನೆ ರೆಡಿ ಆಗಕ್ಕೆ ಎಷ್ಟೊಂದ್ 3 ತಿಂಗಳು ಬೇಕಲ್ಲ ಮೇಡಮ್? ಈಗ ನಮ್ದು 1 ತಿಂಗಳಾಗಿದೆ. ಇವಾಗ ಕಟ್ಬೇಕು, ಇನ್ನು ಲಾಸ್ಟ್ ಅಲ್ಲಿ ಕಟ್ ಮಾಡಿದ್ರೆ ಏನಾದ್ರು ಉಪಯೋಗ ಇದೆಯಾ ಅದು? ಯೂಶಲಿ ಅದು ಬಿಗಿನಿಂಗ್ ಅಲ್ಲೇ ಮಾಡ್ತಾರೆ ಸರ್, ಲಾಸ್ಟ್ ಅಲ್ಲಿ ಯಾರು ಮಾಡೋದಿಲ್ಲ. ಅಲ್ಲ, ನಮ್ದು 1 ತಿಂಗಳಾಗಿದೆ ಸ್ಟಾರ್ಟ್ ಆಗಿ. ಅದು ಗಿಡಗಳಿಗೆ ಯೂಶಲಿ ಅದು ಸಿಂಪ್ಟಮ್ ಕಾಣಿದ ತಕ್ಷಣ ಶುರು ಮಾಡ್ತಾರೆ ಸರ್ ಮಾಡೋದಕ್ಕೆ. ಓಕೆ ಓಕೆ. ಅದು ಕಟ್ ಮಾಡ್ಬಿಟ್ಟು ಅಲ್ಲಿಗೆ ಇದನ್ನ ಟ್ರೀಟ್ಮೆಂಟ್ ಮಾಡೋದು? ಹೌದು. ಮತ್ತೆ ಅದು ಇನ್ನೂ ಮುಂದೆ ಹೋಗ್ತೀರಾ. ಓಕೆ ಓಕೆ. ಆಮೇಲೆ ಇನ್ನೊಂದು ಮೇಡಮ್, ಈಗ ಅದಕ್ಕೆ ಸ್ಪ್ರೇ ಮಾಡಿ ಅಂತಾರೆ ಬಾಳೆ ಕೊನೆಗೆ. ಅವಾಗ ನಾವು ಕೆಮಿಕಲ್ ಇದು ಮಾಡ್ದಂಗ ಆಗುತ್ತಲ್ಲ ಕೊನೆಗೆ? ಸರ್ ಅದು ಏನಾಗುತ್ತೆ ಅಂತಂದ್ರೆ, ಈಗ ನಿಮ್ಗೆ ಗೊತ್ತಿರೋದು ಏನೋ ಇಲ್ಲ, ಔಷಧಿ ರೋಗ ಬಂದಾಗ ಔಷಧಿ ಕೊಡ್ಲೇಬೇಕಾಗತ್ತೆ ನಾವು. ಹಾಗಂತ ಹೇಳ್ಬಿಟ್ಟು ನಿಮ್ಗೆ ಕೆಮಿಕಲ್ ಏನು ಅಲ್ಲ ಸರ್ ತುಂಬಾ ದಿನ. ಈಗ ಆತರ ಹೋದ್ರೆ ನೀವು ಬರೀ ಬಾಳೆಗೆನೆ ಇಷ್ಟೊಂದು ಇದ್ ಮಾಡ್ತಿದ್ದೀರಾ, ಆದ್ರೆ ವೆಜಿಟೇಬಲ್ಸ್ ನಾಳೆ ಹಾರ್ವೆಸ್ಟ್ ಮಾಡ್ತೀರಾ ಅಂತಂದ್ರು ಸಹಿತ ಇವತ್ತು ಸ್ಪ್ರೇ ಕೊಡ್ತಾರೆ.
ನೀವು ಬದನೆ ಎಲ್ಲ ನೋಡ್ಬಿಟ್ರೆ ಬದಲೆ ಬೆಂಡಿ ನಾಳೆ ಯಾರ ಹಾರ್ವೆಸ್ಟ್ ಮಾಡ್ತಾರಂದ್ರೆ ಸಹಿತ ಇವತ್ತು ಸ್ಪ್ರೇ ಕೊಟ್ಟಿರ್ತಾರೆ. ಅದೇನ್ ಸಮಸ್ಯೆ ಮೇನ್ ಕನ್ಸರ್ನ್ ಅಂದ್ರೆ ಒಂದು 30% ಗಿಡಗಳು ಸರ್ ಎಲ್ಲ ಒಣದಂಗ ಆಗ್ಬಿಡ್ತಾವ. ಅದೇ ಸರ್ ನೋಡ್ಬೇಕು, ಸ್ಪೆಸಿಮನ್ ನೋಡಿದ್ರೆ ಗೊತ್ತಾಗತ್ತೆ. ಎಲೆ ತುಂಬಾ ಕಾರಣಗಳಿಂದ ಒಣಗೋ ಚಾನ್ಸಸ್ ಇರುತ್ತೆ ನಿಮಗೆ. ಅದು ರೋಗದಿಂದ ಒಣಗ್ತಿದ್ಯಾ ಇಲ್ಲ ಗಿಡಕ್ಕೆ ಏನಾದ್ರು ಸಮಸ್ಯೆ ಇದೆಯಾ, ಫಿಸಿಯಲಾಜಿಕಲ್ ಪ್ರಾಬ್ಲಮ್ ಅಂತ ನೋಡಿದ್ರೆ ನಾನು ಈಗ ಡೈರೆಕ್ಟ್ ಆಗಿ ನಾನೇ ಬಂದು ನೋಡಿದ್ರೆ ಅಂದ್ರೆ ಸ್ಪೆಸಿಮನ್ ಅಲ್ಲೂ ಕೆವಿಕೆ ಅಲ್ವಾ ಸರ್? ಏನ್ ಮೇಡಮ್? ಕೃಷಿ ವಿಜ್ಞಾನ ಕೇಂದ್ರ ಇಲ್ವಾ ಅಲ್ಲಿ? ಕೃಷಿ ವಿಜ್ಞಾನ ಕೇಂದ್ರ ಹರಪನಹಳ್ಳಿಯಲ್ಲಿ ಇದೆ ಅನ್ಸುತ್ತೆ ಮೇಡಮ್, ಭೇಟಿ ಆಗ್ಬೇಕು. ಒಂದ್ಸತಿ ಸ್ಪೆಸಿಮನ್ ಎತ್ಕೊಂಡು ಹೋಗಿ ಸರ್, ನೀವ್ ಹಂಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ. ಒಂದು ಹೋಗ್ಬೇಕಾದ್ರೆ ಒಂದು ಫೋಟೋ ತಗೊಳ್ಳಿ ಗಿಡದ್ದು, ಏನ್ ಪ್ರಾಬ್ಲಮ್ ಇದೆ ಅಂತ. ಮತ್ತೆ ಒಂದಷ್ಟು ಎಲೆ ಎತ್ಕೊಂಡು ಹೋಗಿ, ಅವ್ರಿಗೆ ಗೊತ್ತಾಗುತ್ತೆ. ಆಕ್ಚುಲಿ ನೋಡಿದ್ರೆ ಅವ್ರು ಡೈರೆಕ್ಟ್ ಆಗಿ ಏನ್ರಿಂದ ಸಮಸ್ಯೆ ಆಗಿರ್ಬೋದು ಅಂತ ಗೊತ್ತಾಗುತ್ತೆ. ಆಯ್ತು ಮೇಡಮ್, ಮಾಡ್ತೀನಿ, ಅದು ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಿಗೂ ಪ್ರಶ್ನೆಗಳಿಲ್ಲ ಅಂತಂದ್ರೆ ಇವತ್ತೊಂದು ಸೆಷನ್ ಮುಗಿಸೋಣ. ಮತ್ತೆ ಹೇಳಿ. ಈಗ ಇಲ್ಲಿ ನರ್ಸರಿಯಿಂದ ಮೆಣಸಿನ ಸಸಿ ಮತ್ತೆ ಹೂಕೋಸು ಸಸಿ ಹಂಗೆಲ್ಲ ತರ್ತೀವಲ್ಲ ಮೇಡಮ್, ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಮಾಡಿ ಅದ್ಬಿಟ್ಟು ಇದ್ ಮಾಡ್ಬೋದು ಮಾಡ್ಬೋದು ಸರ್, ಸಮಸ್ಯೆ ಇಲ್ಲ. ಸೀಡ್ಲಿಂಗ್ ಡಿಪ್ ಅಂತ ಬರುತ್ತೆ ನಿಮಗೆ. ನೀವು ನಾಟಿ ಮಾಡಕ್ಕಿಂತ ಮುಂಚೆ ಒಂದ್ಸತಿ ಕೆಮಿಕಲ್ದು ಲಿಕ್ವಿಡ್ ಅಲ್ಲಿ ಅದ್ದಿ ಸೋ ಮಾಡ್ಬೋದು. ಅದಕ್ಕೆ ಟೈಮಿಂಗ್ ಅಂದ್ರೆ ಇಟ್ಟಿರುವ ಇದೇ ತರ 4-5 ಅಯ್ಯೋ ಆತರ ಮಾಡ್ಬೋದು. ಅದ್ದೇ ಹಂಗೆ ಇಡ್ತಾ ಇರ್ಬೇಕಷ್ಟೇ ನೀವು. ಇಲ್ಲ ಅದಕ್ಕಿಂತ ಬೆಸ್ಟ್ ಅಂದ್ರೆ ಈಗ ಪ್ರೋಟ್ರೇ ಅಲ್ವಾ ತಗೋಬರೋದ್ ನೀವು. ಪ್ರೋಟ್ರೇಗೆ ಒಂದ್ ಸ್ವಲ್ಪ ಚಿಮ್ಸ್ಕೊಂತ ಹೋಗ್ಬಿಡಿ, ಅಂದ್ರೆ ಬಿಟ್ಕೊಂತ ಹೋಗ್ಬಿಡಿ, ಅದ ಅವಶ್ಯಕತೆನೇ ಇಲ್ಲ. ಹಂಗೆ ಹೇಗೂ ಪ್ರೋಟ್ರೆಯಿಂದ ತೆಗಿತೀರಲ್ವಾ, ಇನ್ನೇನೋ ಒಂದ್ ಅರ್ಧ ಗಂಟೆ ಮುಂಚೆ ನೀವು ಅದನ್ನ ಮಿಶ್ರಣ ಬಿಟ್ರೆ ಅದಕ್ಕೆ ಪ್ರೋಟ್ರೇಗೆ ಇಮಿಡಿಯೇಟ್ ನಾಟಿ ಮಾಡ್ಬೇಕಾಗತ್ತೆ. ಅದನ್ನ ಜಾಸ್ತಿ ಹೊತ್ತುನ ಬಿಡಬಾರ್ದು. ಸರಿ. ಮತ್ತೆ ಪ್ರಶ್ನೆಗಳಿದೆಯಾ? ಕ್ಲೋಸ್ ಮಾಡೋಣ ಮೇಡಮ್. ಮೇಡಮ್ ಯಾರಿಗೂ ಪ್ರಶ್ನೆಗಳು ಇಲ್ಲ ಅನ್ಸುತ್ತೆ. ಮೇಡಮ್ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿದ್ದಾರೆ. ತಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ನೀವು ಮೇಡಮ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫೋನ್ ನಂಬರ್ ಎಲ್ಲರೂ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಲ್ಲಿವರೆಗೂ ಡಾಕ್ಟರ್ ರಾಧಾ BN ಮೇಡಮ್ ನಿಮ್ಗೆ ಬಿತ್ತನೆ ಬೀಜಗಳ ಆಯ್ಕೆ ಮತ್ತೆ ಅದರ ಮೂಲ ಎಲ್ಲಿಂದ ನಾವು ಅದನ್ನ ಸೆಲೆಕ್ಟ್ ಮಾಡ್ಬೇಕು, ಹಾಗೆ ಬೀಜೋಪಚಾರ ಮಾಡೋದ್ರಿಂದ ನಮ್ಗೆಲ್ಲ ಏನೇನು ಉಪಯೋಗ ಆಗುತ್ತೆ, ಮತ್ತೆ ಅದರಲ್ಲಿ ಮಾಡುವ ಮುಂಚೆ ನಾವು ಏನೆಲ್ಲ ವಹಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ತರಬೇತಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ರೈತರು ನೀವು ಭಾಗವಹಿಸಿದ್ದೀರಾ. ಈ ಒಂದು ತರಬೇತಿ ನಿಮ್ಗೆ ಸದುಪಯೋಗ ಆಗಿದೆ ಅಂತ ನಾನು ಭಾವಿಸ್ತಾ ನಿಮ್ಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಸೋಮವಾರ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಚಿಕ್ಕಮಗಳೂರು ವತಿಯಿಂದ ಇನ್ನು ಮಣ್ಣು ಪರೀಕ್ಷೆ ಮತ್ತೆ ಲ್ಯಾಬ್ ಅಲ್ಲಿ ಅನಾಲಿಸಿಸ್ ಯಾವ ರೀತಿ ಮಾಡ್ತಾರೆ, ಮತ್ತೆ ನಿಮ್ಗೆ ಸಾಯಿಲ್ ಸ್ಯಾಂಪಲ್ ಕಾರ್ಡ್ ಕೊಡ್ತಾರೆ, ಮಣ್ಣು ಆರೋಗ್ಯ ಕಾರ್ಡ್ ಗಳು ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ಯಾವ ರೀತಿ ನೀವು ಫರ್ಟಿಲೈಸರ್ ನ ಯೂಸ್ ಮಾಡ್ಬೇಕನ್ನೋದ್ರ ಬಗ್ಗೆ ಮತ್ತೊಂದು ಆನ್ಲೈನ್ ಟ್ರೈನಿಂಗ್ ಇದೆ. ಸೋಮವಾರ ಮಧ್ಯಾಹ್ನ 3ರಿಂದ 4 ಗಂಟೆಗೆ. ದಯವಿಟ್ಟು ಎಲ್ಲಾ ರೈತರು ಈ ತರಬೇತಿ ಸದುಪಯೋಗ ಪಡಿಬೇಕು ಅಂತ ಭಾವಿಸ್ತಾ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಮೇಡಮ್ಗೂ ಸಹ ಅರ್ಪಿಸ್ತಾ ಈ ಒಂದು ತರಬೇತಿ ಕಾರ್ಯಕ್ರಮನ ಮುಕ್ತಾಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೋಮವಾರ ಎಲ್ಲಾ ರೈತರಿಗೂ ಹೇಳ್ಬಿಡಿ, ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೂ ಟ್ರೈನಿಂಗ್ ಇರುತ್ತೆ ಮಣ್ಣು ಪರೀಕ್ಷೆ ಬಗ್ಗೆ. ಯಾರ್ಯಾರು ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಇದಾರೆ ಆದಷ್ಟು ಎಲ್ಲಾ ಮ್ಯಾಕ್ಸಿಮಮ್ ರೈತರನ್ನ ಟ್ರೈನಿಂಗ್ ಗೆ ಜಾಯ್ನ್ ಆಗೋದಕ್ಕೆ. ಓಕೆನಾ? PPT ನನಗೆ ಮೇಡಮ್ ಶೇರ್ ಮಾಡಿದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ನೀವು ಯಾವ ಊರವ್ರು ಗೊತ್ತಾಗ್ಲಿಲ್ಲ?
ಚಿಕ್ಕಮಗಳೂರು ಮೇಡಮ್, ಗೆದ್ದೆನಹಳ್ಳಿ. ಹೌದಾ, ನೀವು ಗ್ರೂಪ್ ಅಲ್ಲಿ ಇದ್ದೀರಾ? ನಮ್ದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಗ್ರೂಪ್ ಅಲ್ಲಿ ಇದ್ದೀರಾ? ಇಲ್ಲ ಮೇಡಮ್. ಇಲ್ವಾ? ನಿಮ್ ನಂಬರ್ ಹೇಳಿ. 966 966 32 ಹಾ 73 446. ಏನ್ ಹೆಸರು? ನಂದೇಶ್. ನಂದೀಶ್ ಅಂತನಾ?